ಹೆಲೋ ಎವ್ರಿವನ್, ವೆಲ್ಕಮ್ ಟು ಲಕ್ಷ್ಮಿ ಟ್ಯುಟೋರಿಯಲ್ಸ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ನಾನು 7th NCERTನ ಒಂದು ಇಂಪಾರ್ಟೆಂಟ್ ಟಾಪಿಕನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂತಂದರೆ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್. ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ 7th NCERT ಸೈನ್ಸು ನಮ್ಮೆಲ್ಲ ಎಕ್ಸಾಮ್ಸ್ಗೆ ಅಂದರೆ CTET ಆಗಿರ್ಬೋದು, KTET ಆಗಿರಬಹುದು, ಹಾಗೆ GPSTR ಆಗಿರ್ಬೋದು, ಈ ಎಲ್ಲ ಎಕ್ಸಾಮ್ಸ್ಗೂ ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ನಾವು ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್. ನ್ಯೂಟ್ರಿಷನ್ ಅಂತಂದರೆ ಸಸ್ಯಗಳಲ್ಲಿ ಪೋಷಣೆ, ಸಸ್ಯಗಳಲ್ಲಿ ಯಾವ ರೀತಿಯ ಪೋಷಣೆ ನಡೆಯುತ್ತೆ ಅನ್ನೋದನ್ನು ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಸೊ ನ್ಯೂಟ್ರಿಷನ್ಗೆ ಹೋಗೋದಕ್ಕೂ ಮುಂಚೆ ಮೊದಲು ನಾವು ನ್ಯೂಟ್ರಿಯೆಂಟ್ಸ್ ಅಂತಂದರೆ ಏನು ಅಂತ ನೋಡೋಣ. ನ್ಯೂಟ್ರಿಯೆಂಟ್ ಅಂತಂದರೆ ಪೋಷಕಾಂಶಗಳು. ಸೊ ಏನಿದು ಪೋಷಕಾಂಶಗಳು ಅಂತಂದರೆ ನಾವು ಸೇವಿಸುವಂಥ ಆಹಾರದಲ್ಲಿರುವಂತಹ ಉಪಯುಕ್ತ ಘಟಕಗಳನ್ನೇ ನಾವು ಪೋಷಕಾಂಶಗಳು ಅಂತ ಕರಿತೀವಿ. ಯಾವೆಲ್ಲ ಪೋಷಕಾಂಶಗಳಿದ್ದಾವೆ ನಮ್ಮ ಆಹಾರದಲ್ಲಿ ಅಂತಂದರೆ ಕಾರ್ಬೋಹೈಡ್ರೇಟ್ಸ್ ಇದ್ದಾವೆ, ಪ್ರೋಟೀನ್ಸ್ ಇದ್ದಾವೆ, ಫ್ಯಾಟ್ಸ್ ಇದ್ದಾವೆ, ವಿಟಮಿನ್ಸ್ ಹಾಗೆ ಮಿನರಲ್ಸ್. ಇವಿಷ್ಟನ್ನು ಸೇರಿಸಿ ನಾವು ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಇವೆಲ್ಲವೂ ಸಹ ನಮ್ಮ ಜೀವಿಗಳ ದೇಹಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂತಹ ಘಟಕಾಂಶಗಳಾಗಿವೆ. ಹಾಗಾಗಿ ಇವನ್ನು ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಹಾಗೆ ಇದನ್ನು ಪೋಷಕಾಂಶಗಳು ಅಂತಲೂ ಸಹ ಕರಿತೀವಿ. ಇವುಗಳ ಜೊತೆಗೆ ನಮಗೆ ರಫೇಜ್ ಬೇಕಾಗುತ್ತೆ, ಹಾಗೆ ವಾಟರ್ ಬೇಕಾಗುತ್ತೆ. ಸೊ ಇದು ಸಹ ಅತ್ಯಂತ ಮುಖ್ಯವಾಗಿ ನಮ್ಮ ದೇಹಕ್ಕೆ ಬೇಕಾಗಿರುವಂಥದ್ದು. ಸೊ ಈಗ ನ್ಯೂಟ್ರಿಷನ್ ಅಂತಂದರೆ ಏನು ಅಂತ ನೋಡೋಣ. ನ್ಯೂಟ್ರಿಷನ್ ಅಥವಾ ಪೋಷಣೆ ಅಂತಂದರೆ ಜೀವಿಗಳು ತಮ್ಮ ದೇಹಕ್ಕೆ ಅಗತ್ಯವಾದಂತಹ ಆಹಾರವನ್ನು ತೆಗೆದುಕೊಳ್ಳುವ ಮತ್ತು ಆ ಆಹಾರವನ್ನು ತನ್ನ ದೇಹದಲ್ಲಿ ಬಳಸಿಕೊಳ್ಳುವಂತಹ ವಿಧಾನವನ್ನೇ ನಾವು ಪೋಷಣೆ ಅಂತ ಕರಿತೀವಿ. ದ ಮೋಡ್ ಆಫ್ ಟೇಕಿಂಗ್ ಫುಡ್ ಬೈ ಆನ್ ಆರ್ಗ್ಯಾನಿಸಮ್ ಅಂಡ್ ಇಟ್ಸ್ ಯುಟಿಲೈಸೇಷನ್ ಇನ್ ದ ಬಾಡಿ ಈಸ್ ಕಾಲ್ಡ್ ನ್ಯೂಟ್ರಿಷನ್. ಸೊ ಈ ನ್ಯೂಟ್ರಿಷನ್ನಲ್ಲಿ ಸಹ ಎರಡು ಥರದ ನ್ಯೂಟ್ರಿಷನ್ ಇದೆ. ಒಂದು ಆಟೋಟ್ರೋಫಿಕ್ ನ್ಯೂಟ್ರಿಷನ್, ಇನ್ನೊಂದು ಯಾವುದು ಅಂದರೆ ಹೆಟ್ರೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ. ಸೊ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂತಂದರೆ ದ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ವಿಚ್ ಆರ್ಗ್ಯಾನಿಸಮ್ ಮೇಕ್ ಫುಡ್ ದೆಮ್ಸೆಲ್ಸ್ ಫ್ರಮ್ ಸಿಂಪಲ್ ಸಬ್ಸ್ಟೆನ್ಸಸ್ ಈಸ್ ಕಾಲ್ಡ್ ಆಟೋಟ್ರೋಪಿಕ್. ಆಟೋಟ್ರೋಪಿಕ್ ಅಂತಂದರೆ ಸ್ವಪೋಷಕಗಳು. ಸ್ವಪೋಷಕ ಹೆಸರೇ ಸೂಚಿಸುವ ಹಾಗೆ ಸ್ವಪೋಷಕ ಅಂತಂದರೆ ಸ್ವಂತ ಆ ಆರ್ಗ್ಯಾನಿಸಮ್ಸೇ ಅದಕ್ಕೆ ಅವಶ್ಯಕವಾಗಿರುವಂತಹ ಆಹಾರವನ್ನು ತಯಾರಿಸ್ಕೊಳ್ತವೆ. ಅಂಥ ಜೀವಿಗಳನ್ನು ನಾವೇನಂತ ಕರಿತೀವಿ? ಸ್ವಪೋಷಕಗಳು ಅಂತ ಕರಿತೀವಿ. ಇಲ್ಲಿ ಹೆಸರೇ ಸೂಚಿಸೋ ಹಾಗೆ ಆಟೋ ಅಂತಂದರೆ ಸೆಲ್ಫ್ ಅಂತಂದರೆ ಸ್ವಂತ, ಹಾಗೆ ಟ್ರೋಪೋಸ್ ಅಂತಂದ್ರೆ ಏನು? ನರಿಶ್ಮೆಂಟ್ ಅಥವಾ ನ್ಯೂಟ್ರಿಷನ್ ಅಂತ. ಸೊ ಆಟೋಟ್ರೋಪ್ಸ್ ಅಂತಂದರೆ ತಮಗೆ ಅವಶ್ಯಕವಾಗಿರುವಂತಹ ಆಹಾರವನ್ನು ಅದೇ ಜೀವಿಗಳು ಉತ್ಪಾದನೆ ಮಾಡಿಕೊಳ್ಳುವಂಥ ಕ್ರಿಯೆಯನ್ನು ನಾವು ಆಟೋಟ್ರೋಪ್ಸ್ ಅಂತ ಕರಿತೀವಿ. ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಅಂಥ ಜೀವಿಗಳನ್ನು ನಾವು ಆಟೋಟ್ರೋಪ್ಸ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ಸ್ ಹೇಳೋದಾದರೆ ಸಸ್ಯಗಳು, ಎಲ್ಲ ಹಸಿರು ಸಸ್ಯಗಳು ಇದಕ್ಕೆ ಉದಾಹರಣೆ ಆಗ್ತವೆ. ಈ ಸಸ್ಯಗಳಲ್ಲಿ ಕೆಲವೊಂದು ಹೆಟ್ರೋಟ್ರೋಪಿಕ್ಕೂ ಸಹ ಇದ್ದಾವೆ. ಸೊ ಅದೇನು ಅಂತ ನೋಡೋಣ. ಹೆಟ್ರೋಟ್ರೋಪ್ಸ್ ಅಂತಂದರೆ ಯಾವ ಆರ್ಗ್ಯಾನಿಸಮ್ಸ್ ಅಥವಾ ಯಾವ ಜೀವಿಗಳು ತಮ್ಮ ಆಹಾರಕ್ಕಾಗಿ ಬೇರೆ ಸಸ್ಯ ಅಥವಾ ಪ್ರಾಣಿಗಳ ಮೇಲೆ ಡಿಪೆಂಡ್ ಆಗಿರ್ತವೋ ಅಂಥ ಜೀವಿಗಳನ್ನು ನಾವು ಹೆಟ್ರೋಟ್ರೋಪ್ಸ್ ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ಹೇಳೋದಾದರೆ ಎಲ್ಲ ಅನಿಮಲ್ಸ್, ಆಲ್ಮೋಸ್ಟ್ ಎಲ್ಲ ಅನಿಮಲ್ಸು ಸಹ ಹೆಟ್ರೋಟ್ರೋಪ್ಸ್ ಆಗಿವೆ. ಎಲ್ಲ ಅನಿಮಲ್ಸು ತಮ್ಮ ಆಹಾರಕ್ಕಾಗಿ ಸಸ್ಯಗಳನ್ನು ಅಥವಾ ಪರೋಕ್ಷವಾಗಿ ಸಸ್ಯಗಳನ್ನು ಅವಲಂಬಿಸಿರ್ತವೆ. ಸೊ ಹಾಗಾಗಿ ಎಲ್ಲ ಅನಿಮಲ್ಸನ್ನು ನಾವೇನಂತ ಕರಿತೀವಿ ಅಂದರೆ ಹೆಟ್ರೋಟ್ರೋಪ್ಸ್ ಅಂತ ಕರಿತೀವಿ. ಓಕೆ, ಸೊ ಈಗ ನಮಗೆ ನ್ಯೂಟ್ರಿಯೆಂಟ್ಸ್ ಅಂತಂದರೆ ಏನು ಗೊತ್ತಾಯಿತು, ನ್ಯೂಟ್ರಿಷನ್ ಅಂತಂದರೆ ಏನು ಗೊತ್ತಾಯಿತು. ನ್ಯೂಟ್ರಿಷನಲ್ಲಿ ಎರಡು ವಿಧಗಳು, ಆಟೋಟ್ರೋಪ್ಸ್ ಹಾಗೆ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಹಾಗೆ ಹೆಟ್ರೋಟ್ರೋಪಿಕ್ ನ್ಯೂಟ್ರಿಷನ್. ಇವುಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಆಟೋಟ್ರೋಪ್ಸ್ ಅಂತಂದರೆ ಯಾವ ಅನಿಮಲ್ಸ್ ಬರ್ತವೆ, ಹಾಗೆ ಹೆಟ್ರೋಟ್ರೋಪ್ಸ್ ಅಂತಂದರೆ ಯಾವ ಅನಿಮಲ್ಸ್ ಬರ್ತವೆ ಅನ್ನೋದನ್ನು ತಿಳ್ಕೊಂಡ್ವಿ. ಆಟೋಟ್ರೋಪ್ಸ್ ಅಂತಂದರೆ ಅಲ್ಲಿ ಹಸಿರು ಸಸ್ಯಗಳು ಬರ್ತವೆ. ಹೆಟ್ರೋಟ್ರೋಪ್ಸ್ ಅಂತಂದರೆ ಉಳಿದ ಎಲ್ಲ ಜೀವಿಗಳು ಸಹ ಹೆಟ್ರೋಟ್ರೋಪ್ಸ್ ಆಗಿರ್ತವೆ. ಈಗ ನಾವು ಸಸ್ಯಗಳಲ್ಲಿ ಯಾವ ರೀತಿಯ ಪೋಷಣೆ ನಡೆಯುತ್ತೆ, ಯಾವ ರೀತಿ ಪೋಷಣೆ ಆಗುತ್ತೆ ಅನ್ನೋದನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ನಾವು ಈಗಾಗಲೇ ನಾವು ತಿಳ್ಕೊಂಡಿರೋ ಹಾಗೆ ಸಸ್ಯಗಳು ಸ್ವಪೋಷಕಗಳು. ಆಟೋಟ್ರೋಪ್ಸ್ ಅಂತಂದರೆ ಸಸ್ಯಗಳು ತಮಗೆ ಬೇಕಾಗಿರುವಂಥ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಸೊ ಹಾಗಾಗಿ ಸಸ್ಯಗಳನ್ನು ನಾವೇನಂತ ಕರಿತೀವಿ? ಸ್ವಪೋಷಕಗಳು ಅಥವಾ ಆಟೋಟ್ರೋಪ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಸಸ್ಯಗಳು ಯಾವ ರೀತಿಯಾಗಿ ಆಹಾರವನ್ನು ತಯಾರಿಸ್ಕೊಳ್ತವೆ ಅಂತಂದರೆ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ಅಥವಾ ಫೋಟೋಸಿಂಥಸಿಸ್ನ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಹಾಗಾದರೆ ಏನಿದು ಫೋಟೋಸಿಂಥಸಿಸ್ ಅಂತಂದರೆ?
ಫೋಟೋ ಅಂತಂದರೆ ಬೆಳಕು ಅಥವಾ ದ್ಯುತಿ ಅಂತ. ಸೊ ಬೆಳಕಿನ ಪ್ರೆಸೆನ್ಸಲ್ಲಿ ಈ ಕ್ರಿಯೆ ನಡೆಯೋದ್ರಿಂದ ಇದನ್ನು ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ಸೊ ಹೆಸರೇ ಸೂಚಿಸುವ ಹಾಗೆ ಈ ಕ್ರಿಯೆಗೆ ಸೂರ್ಯನ ಶಕ್ತಿ ಅಥವಾ ಸೌರಶಕ್ತಿ ಅತ್ಯಂತ ಮುಖ್ಯವಾಗಿ ಬೇಕಾಗಿರುತ್ತೆ. ಸೊ ಸೌರಶಕ್ತಿ ಇಲ್ಲ ಅಂತಂದರೆ, ಸೂರ್ಯನ ಶಕ್ತಿ ಇಲ್ಲ ಅಂತಂದರೆ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೌರಶಕ್ತಿಯ ಜೊತೆಗೆ ಇನ್ನು ಯಾವೆಲ್ಲ ಮೆಟೀರಿಯಲ್ಸ್ ಬೇಕಾಗುತ್ತೆ ಫೋಟೋಸಿಂಥಸಿಸ್ಗೆ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಬೇಕಾಗುತ್ತೆ, ಹಾಗೆ ನೀರು ಬೇಕಾಗುತ್ತೆ. ಸೊ ಇವಿಷ್ಟನ್ನು ಬಳಸ್ಕೊಂಡು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಬೇಕಾದ್ರೆ ಮತ್ತೊಂದು ಇಂಪಾರ್ಟೆಂಟಾಗಿ ಒಂದು ವಸ್ತು ಬೇಕೇ ಬೇಕಾಗುತ್ತೆ. ಯಾವುದದು ಅಂತಂದರೆ ಕ್ಲೋರೋಫಿಲ್ ಅಥವಾ ಪತ್ರಹರಿತ್ತು ಅಂತ ಹೇಳ್ತೀವಿ. ಸೊ ಕ್ಲೋರೋಫಿಲ್ ಎಲ್ಲಿರುತ್ತೆ ಅಂತಂದರೆ, ಕ್ಲೋರೋಫಿಲ್ಲು ಸಸ್ಯದ ಎಲೆಯ ಭಾಗದಲ್ಲಿ, ಸಸ್ಯದ ಹಸಿರು ಭಾಗದಲ್ಲಿ ಎಲ್ಲ ಕಡೆಯೂ ಸಹ ಕ್ಲೋರೋಫಿಲ್ ಇರುತ್ತೆ. ಈ ಕ್ಲೋರೋಫಿಲ್ನ ಕೆಲಸ ಏನು ಅಂತಂದರೆ, ಸೂರ್ಯನ ಬೆಳಕಿನಲ್ಲಿರುವ ಶಕ್ತಿಯನ್ನು ಅದು ಹಿಡಿದಿಟ್ಟುಕೊಳ್ಳುವಂಥ ಕೆಲಸ ಮಾಡುತ್ತೆ. ಸೊ ಸೌರಶಕ್ತಿಯಲ್ಲಿ ಇರುವಂತಹ, ಸೂರ್ಯನ ಬೆಳಕಿನಲ್ಲಿ ಇರುವಂತಹ ಶಕ್ತಿಯನ್ನು ಹಿಡಿದುಕೊಳ್ಳುವಂಥ ಕೆಲಸ ಮಾಡೋದು ಯಾವುದು ಇಲ್ಲಿ ಅಂತಂದರೆ ಕ್ಲೋರೋಫಿಲ್. ಸೊ ಈ ಕ್ಲೋರೋಫಿಲ್ ಏನು ಮಾಡುತ್ತೆ, ಸೂರ್ಯನ ಬೆಳಕಿನಲ್ಲಿರೋ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುತ್ತೆ. ಅದರ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಹಾಗೆ ನೀರನ್ನು ಬಳಸಿಕೊಂಡು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಆ ತಯಾರಿಸುವಂತಹ ಆಹಾರ ಯಾವ ರೂಪದಲ್ಲಿರುತ್ತೆ ಅಂತಂದರೆ ಕಾರ್ಬೋಹೈಡ್ರೇಟ್ಗಳ ರೂಪದಲ್ಲಿ ಇರುತ್ತೆ. ಸೊ ಕಾರ್ಬೋಹೈಡ್ರೇಟನ್ನು ನಾವು ಹೇಗೆ ನಾವು ಸೂಚಿಸ್ತೀವಿ ಅಂತಂದರೆ C6H12O6 ಅಂತಂದರೆ ಇದು ಕಾರ್ಬೋಹೈಡ್ರೇಟನ್ನು ಸೂಚಿಸುತ್ತೆ. ಈ ಕಾರ್ಬೋಹೈಡ್ರೇಟ್ಗಳ ಜೊತೆಗೆ ಆಕ್ಸಿಜನ್ ಸಹ ಇಲ್ಲಿ ರಿಲೀಸ್ ಆಗುತ್ತೆ. ಸೊ ಈ ಕಾರ್ಬೋಹೈಡ್ರೇಟ್ ನಂತರ ಸ್ಟಾರ್ಚ್ ಆಗಿ ಬದಲಾಗುತ್ತೆ. ಸೊ ಈ ಸ್ಟಾರ್ಚನ್ನೇ ನಾವು ಆಹಾರವಾಗಿ ಬಳಸುವಂಥದ್ದು. ಸೊ ಈ ಕಾರ್ಬೋಹೈಡ್ರೇಟ್ಗಳು ಸಸ್ಯಗಳಲ್ಲಿ ಇದೆಯಾ ಇಲ್ವಾ ಅಂತ ನಾವು ಟೆಸ್ಟ್ ಮಾಡಬೇಕಾದ್ರೆ ಕಾರ್ಬೋಹೈಡ್ರೇಟ್ ಟೆಸ್ಟ್, ಸ್ಟಾರ್ಚನ್ನ ಹೇಗೆ ಟೆಸ್ಟ್ ಮಾಡೋದು ಅಂತ 6th ಸ್ಟ್ಯಾಂಡರ್ಡಲ್ಲಿ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಯಾವ ಕೆಮಿಕಲನ್ನು ನಾವು ಇಲ್ಲಿ ಬಳಸ್ತೀವಿ ಅಂತಂದರೆ ಅಯೋಡಿನನ್ನು ಬಳಸ್ತೀವಿ. ಸೊ ಅಯೋಡಿನನ್ನು ಯೂಸ್ ಮಾಡಿಕೊಂಡು ಕಾರ್ಬೋಹೈಡ್ರೇಟ್ ಇದೆಯಾ ಇಲ್ವಾ ಅಂತ ನಾವು ಟೆಸ್ಟ್ ಮಾಡೋದ್ರಿಂದ ನಮಗಿಲ್ಲಿ ಗೊತ್ತಾಗುತ್ತೆ. ಸೊ ಕಾರ್ಬೋಹೈಡ್ರೇಟ್ ಟೆಸ್ಟ್ ಅಥವಾ ಸ್ಟಾರ್ಚ್ ಪ್ರೆಸೆನ್ಸ್ ಇದೆಯಾ ಅಥವಾ ಇಲ್ವಾ ಅಂತ ಟೆಸ್ಟ್ ಮಾಡೋದು ಹೇಗೆ ಅಂತಂದರೆ, ಒಂದು ಲೀಫ್ ತಗೊಂಡು ಆ ಲೀಫ್ ಮೇಲೆ 2-3 ಡ್ರಾಪ್ಸ್ ಅಷ್ಟು ನಾವು ಅಯೋಡಿನ್ ಸೊಲ್ಯೂಷನನ್ನು ಹಾಕಿದಾಗ ಆ ಲೀಫು ಬ್ಲೂ ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗಬೇಕು. ಸೊ ಬ್ಲೂ ಬ್ಲ್ಯಾಕ್ ಕಲರಲ್ಲಿ ಬಂದಿದೆ ಅಂತಂದರೆ ಅಲ್ಲಿ ಕಾರ್ಬೋಹೈಡ್ರೇಟ್ ಇದೆ ಅಂತ ಅದು ಸೂಚಿಸುತ್ತೆ. ಸೊ ಈ ರೀತಿಯಾಗಿ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಸೊ ಇಲ್ಲಿ ಸಸ್ಯಗಳಿಗೆ ಆಹಾರ ತಯಾರಿಕೆಯಲ್ಲಿ ಬೇಕಾಗುವಂತಹ ವಸ್ತುಗಳು ಎಲ್ಲಿಗೆ ಹೋಗಬೇಕು ಆ ಸಸ್ಯವನ್ನು ತಗೊಂಡಾಗ, ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಸಸ್ಯದಲ್ಲಿ ಯಾವ ಭಾಗವನ್ನು ಆಹಾರದ ಕಾರ್ಖಾನೆಗಳು ಅಂತ ಕರಿತೀವಿ, ಫುಡ್ ಫ್ಯಾಕ್ಟರಿ ಆಫ್ ದ ಪ್ಲಾಂಟ್ ಅಂತ ಕರಿತೀವಿ ಅಂತಂದರೆ ಅದು ಎಲೆಗಳನ್ನು ನಾವೇನಂತ ಕರಿತೀವಿ ಅಂತಂದರೆ ಫುಡ್ ಫ್ಯಾಕ್ಟರೀಸ್ ಅಂತ ಕರಿತೀವಿ. ಅಂತಂದರೆ ಸಸ್ಯದಲ್ಲಿ ಆಹಾರ ತಯಾರಾಗಬೇಕಾದ್ರೆ ಆಹಾರ ತಯಾರಿಕೆಗೆ ಏನೆಲ್ಲ ವಸ್ತುಗಳು ಬೇಕೋ ಆ ಎಲ್ಲ ವಸ್ತುಗಳು ಸಹ ಎಲೆಗಳಿಗೆ ರೀಚ್ ಆಗಬೇಕು ಅಲ್ವಾ. ಸೊ ಅದು ಹೇಗೆ ರೀಚ್ ಆಗುತ್ತೆ ಅಂತಂದರೆ, ಸಸ್ಯದ ಬೇರುಗಳು ಏನು ಮಾಡ್ತವೆ ಅಂತಂದರೆ ನೀರು ಮತ್ತು ಖನಿಜಗಳನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ನೀರು ಮತ್ತು ಖನಿಜಗಳು ಸಸ್ಯದ ಬೇರಿನ ಮೂಲಕ ಸಸ್ಯದ ಭಾಗಕ್ಕೆ ಹೋಗುತ್ತೆ. ತದನಂತರ ವೆಸಲ್ಸ್, ಬೇರು, ಕಾಂಡ ಮತ್ತು ರೆಂಬೆ ಕೊಂಬೆಗಳಲ್ಲಿ ಇರುವಂತಹ ವೆಸಲ್ಸ್, ಪೈಪ್ ಥರ ಇರುವಂತಹ ವೆಸಲ್ಸ್ ಮೂಲಕ ಅದೇನು ಮಾಡುತ್ತೆ, ಎಲೆಗಳಿಗೆ ರೀಚ್ ಆಗುತ್ತೆ. ಸೊ ನೀರು ಏನು ಮಾಡುತ್ತೆ, ಬೇರುಗಳು ನೀರನ್ನು ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ. ತದನಂತರ ಕಾಂಡಗಳು ಹಾಗೆ ವಿವಿಧ ರೀತಿಯ ಬ್ರ್ಯಾಂಚಸ್ ಅವುಗಳಲ್ಲಿರುವಂತಹ ವೆಸಲ್ಸ್ ಮೂಲಕ ಎಲೆಗಳನ್ನು ನೀರು ರೀಚ್ ಆಗುತ್ತೆ. ಹಾಗೆ ಎಲೆಗಳಲ್ಲಿ ಸಣ್ಣ ಸಣ್ಣ ಹೋಲ್ಸ್ ಇದ್ದಾವೆ, ಸಣ್ಣ ಸಣ್ಣ ರಂಧ್ರಗಳಿದ್ದಾವೆ. ಅವನ್ನೇನಂತ ಕರಿತೀವಿ ಅಂತಂದರೆ ಸ್ಟೊಮ್ಯಾಟ ಅಂತ ಕರಿತೀವಿ. ಈ ರಂಧ್ರಗಳ ಮೂಲಕ ಕಾರ್ಬನ್ ಡೈಆಕ್ಸೈಡು ಸಸ್ಯದ ಎಲೆಯ ಭಾಗಕ್ಕೆ ರೀಚ್ ಆಗುತ್ತೆ. ಸ್ಟೊಮ್ಯಾಟ ಅಥವಾ ಪತ್ರರಂಧ್ರ ಅಂತ ಕರಿತೀವಿ. ಸೊ ಈ ಪತ್ರರಂಧ್ರಗಳ ಮೂಲಕ ಕಾರ್ಬನ್ ಡೈಆಕ್ಸೈಡು ಎಲೆಗೆ ರೀಚ್ ಆಗುತ್ತೆ. ಆ ಪತ್ರರಂಧ್ರವನ್ನು ಅಬ್ಸರ್ವ್ ಮಾಡಿದಾಗ ಪತ್ರರಂಧ್ರಗಳು ಗಾರ್ಡ್ ಸೆಲ್ಸಿಂದ ಸುತ್ತುವರೆದಿರುತ್ತೆ. ಸೊ ಇಲ್ಲಿ ಪತ್ರರಂಧ್ರ ಚಿತ್ರವನ್ನು ನೋಡಿದಾಗ ಇಲ್ಲಿ ಪತ್ರರಂಧ್ರ ಇದೆ. ಈ ಪತ್ರವನ್ನು ಗಾರ್ಡ್ ಸೆಲ್ಸು ಸುತ್ತುವರೆದಿರ್ತವೆ. ಸೊ ಆ ಪತ್ರರಂಧ್ರ ಓಪನ್ ಆಗೋದಕ್ಕೆ ಮತ್ತು ಕ್ಲೋಸ್ ಆಗೋದಕ್ಕೆ ಇವು ಸಹಾಯ ಮಾಡ್ತವೆ. ಸೊ ಈ ಪತ್ರರಂಧ್ರಗಳ ಮೂಲಕ ಕಾರ್ಬನ್ ಡೈಆಕ್ಸೈಡು ಎಲೆಗಳನ್ನು ರೀಚ್ ಆಗ್ತವೆ. ಸೊ ತದನಂತರ ಎಲೆಯಲ್ಲಿರುವಂತಹ ಪತ್ರ ಹರಿತನ್ನು ಬಳಸಿಕೊಂಡು ಎಲೆಗಳು ಏನು ಮಾಡ್ತವೆ ಅಂತಂದರೆ ಆಹಾರವನ್ನು ತಯಾರಿಸ್ತವೆ. ಸೊ ಈ ಕ್ರಿಯೆಯನ್ನೇ ನಾವೇನಂತ ಕರಿತೀವಿ ಅಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ಸೊ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಒಂದು ಫಾರ್ಮುಲಾ ಮೂಲಕ, ಒಂದು ಈಕ್ವೇಷನ್ ಮೂಲಕ ತೋರಿಸೋದಾದರೆ, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ರೈಸ್ ಟು
ಕಾರ್ಬೋಹೈಡ್ರೇಟ್ ಪ್ಲಸ್ ಆಕ್ಸಿಜನ್. ಇಲ್ಲಿ ಯಾವುದು ಪ್ರೆಸೆನ್ಸ್ ಇರಬೇಕು ಅಂತಂದರೆ ಸನ್ಲೈಟ್ ಹಾಗೆ ಕ್ಲೋರೋಫಿಲ್ ಪ್ರೆಸೆನ್ಸ್ ಇರಬೇಕು. ಸೊ ಈ ಕ್ರಿಯೆಯನ್ನೇ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ಈ ರೀತಿಯಾಗಿ ಎಲೆಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಇಲ್ಲಿ ಸೆಕ್ಷನ್ ಆಫ್ ಅ ಲೀಫ್, ಈ ಲೀಫ್ ಚಿತ್ರವನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ನಮ್ಮ GPSTR ಎಕ್ಸಾಮಲ್ಲಿ ಫಿಗರ್ ಡ್ರಾಯಿಂಗು ಕೂಡ ಕೊಡ್ತಾರೆ, ಅನೇಕ ಸೈನ್ಸ್ ಫಿಗರ್ಸನ್ನು ಕೊಡ್ತಾರೆ. ಸೊ ಇದು ಕೂಡ ಕೊಡೋ ಚಾನ್ಸಸ್ ಇರುತ್ತೆ. ನಾವು 7th ಸ್ಟ್ಯಾಂಡರ್ಡಲ್ಲಿರೋ ಯಾವುದೇ ಒಂದು ಟಾಪಿಕನ್ನು ಸಹ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಸೊ ಎಲೆಯ ಚಿತ್ರ ಹಾಗೆ ಟೊಮ್ಯಾಟೋದು ಚಿತ್ರನ ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಎಲೆಗಳನ್ನು ಅಬ್ಸರ್ವ್ ಮಾಡಿದ್ರೆ ಎಲ್ಲ ಎಲೆಗಳು ಗ್ರೀನಿಶ್ ಆಗಿರೋದಿಲ್ಲ, ಎಲ್ಲ ಎಲೆಗಳು ಗ್ರೀನ್ ಕಲರ್ ಆಗಿರೋದಿಲ್ಲ. ಕೆಲವೊಂದು ಲೀವ್ಸ್ ಏನು ಅಂತಂದರೆ ಕೆಲವೊಂದು ಬ್ರೌನ್ ಕಲರ್ ಇರುತ್ತೆ, ಕೆಲವೊಂದು ಯೆಲ್ಲೋ ಕಲರ್ ಇರುತ್ತೆ, ಕೆಲವೊಂದು ರೆಡ್ ಕಲರ್ ಇರುತ್ತೆ. ಸೊ ಇಂಥ ಎಲೆಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತಾ ಅಂತ ಇಲ್ಲೊಂದು ಕ್ವೆಶನ್ ಅರೈಸ್ ಆಗಿದೆ. ಸೊ ಏನಿದು ಅಂತಂದರೆ ಆ ಎಲೆಗಳಲ್ಲೂ ಸಹ ಕ್ಲೋರೋಫಿಲ್ ಇರುತ್ತೆ. ಸೊ ಕ್ಲೋರೋಫಿಲ್ ಜೊತೆಗೆ ಬೇರೆ ಕಲರ್ಡ್ ಪಿಗ್ಮೆಂಟ್ಸು ಸಹ ಇರುತ್ತೆ. ಎಕ್ಸಾಂಪಲ್ಲು ಗ್ಸಾಂಥೋಫಿಲ್ಲು, ಈ ಥರದ ಪಿಗ್ಮೆಂಟ್ಸ್ ಏನಿರುತ್ತೆ, ಸೊ ಆ ಥರದ ಪಿಗ್ಮೆಂಟ್ಸು ಇರುತ್ತೆ. ಆ ಪಿಗ್ಮೆಂಟ್ಸ್ ಇರೋ ಕಾರಣ ಏನಾಗುತ್ತೆ, ಅಲ್ಲಿ ಹಸಿರು ಬಣ್ಣ ಹೈಲೈಟ್ ಆಗೋದಿಲ್ಲ. ಸೊ ಹಾಗಾಗಿ ಇಂಥ ಎಲೆಗಳಲ್ಲೂ ಸಹ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತೆ. ನೆಕ್ಸ್ಟು ನಿಂತಿರೋ ವಾಟರಲ್ಲಿ ನೋಡಿದಾಗ, ಕೆರೆಗಳಲ್ಲಿ ನೀರು ಹರಿಯೋ ಜಾಗದಲ್ಲಿ ಅಲ್ಲೆಲ್ಲ ನೋಡಿದಾಗ ನಮಗೆ ಹಸಿರು ಪ್ಯಾಚಸ್ ಕಾಣಿಸುತ್ತೆ. ಸೊ ಆ ಪ್ಯಾಚಸ್ ಏನದು ಅಂತಂದರೆ ಆಲ್ಗೆ. ಅದು ಯಾಕೆ ಗ್ರೀನ್ ಕಲರ್ ಇರುತ್ತೆ ಅಂತಂದರೆ ಅದರಲ್ಲೂ ಸಹ ಕ್ಲೋರೋಫಿಲ್ ಇರುತ್ತೆ. ಸೊ ಆಲ್ಗೆ ಕ್ಲೋರೋಫಿಲ್ ಇರೋದ್ರಿಂದ ಏನು ಮಾಡುತ್ತೆ, ಅದು ಸಹ ಫೋಟೋಸಿಂಥಸಿಸನ್ನು ಮಾಡುತ್ತೆ. ಆಲ್ಗೆನೂ ಸಹ ತನ್ನ ಆಹಾರವನ್ನು ತಾನೇ ತಯಾರಿಸ್ಕೊಳ್ಳುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ಸಿಂಥಸಿಸ್ ಆಫ್ ಪ್ಲ್ಯಾಂಟ್ ಫುಡ್ ಅದರ್ ದ್ಯಾನ್ ಕಾರ್ಬೋಹೈಡ್ರೇಟ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಪ್ಲ್ಯಾಂಟಿಂದ ಸಿಗುವಂಥ ಫುಡ್ ಐಟಮ್ಸು ಬರೀ ಕಾರ್ಬೋಹೈಡ್ರೇಟ್ಸನ್ನು ಮಾತ್ರ ಒಳಗೊಂಡಿರಲ್ಲ. ನಾವೀಗ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ನೋಡಿರೋ ಹಾಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಆ್ಯಂಡ್ ಆಲ್ಸೋ ಕ್ಲೋರೋಫಿಲ್ ಗಿವ್ಸ್ ರೈಸ್ ಟು ಕಾರ್ಬೋಹೈಡ್ರೇಟ್ಸ್ ಅಲ್ವಾ, C6H12O6 ಪ್ಲಸ್ ಆಕ್ಸಿಜನ್ ಅಂತ. ಸೊ ಇಲ್ಲಿ ನಮಗೆ ರಿಲೀಸ್ ಆಗಿದ್ದಂತಹ ಪ್ರಾಡಕ್ಟ್ಸ್ ಯಾವ್ಯಾವು, ಕಾರ್ಬೋಹೈಡ್ರೇಟ್ಸ್ ಹಾಗೆ ಆಕ್ಸಿಜನ್. ಕಾರ್ಬೋಹೈಡ್ರೇಟ್ಸ್ ಮಾತ್ರ ರಿಲೀಸ್ ಆಗುತ್ತಾ ಅಂತ. ಸೊ ಕಾರ್ಬೋಹೈಡ್ರೇಟ್ಸು ಯಾವ ಅಂಶಗಳಿಂದ ಮಾಡಲ್ಪಟ್ಟಿರುತ್ತೆ ಅಂದರೆ ಕಾರ್ಬನ್, ಹೈಡ್ರೋಜನ್ ಹಾಗೆ ಆಕ್ಸಿಜನ್. ನಮಗೆ ಪ್ಲ್ಯಾಂಟಿಂದ ಸಿಗೋವಂಥ ಫುಡ್ ಐಟಮ್ಸು ಬರೀ ಕಾರ್ಬೋಹೈಡ್ರೇಟ್ಸ್ ಮಾತ್ರ ಅಲ್ಲ, ಪ್ರೋಟೀನ್ ಇರುವಂಥ ಫುಡ್ ಐಟಮ್ಸು ಸಿಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಕಾಳುಗಳನ್ನು ತೊಗೊಂಡಾಗ ಅದರಲ್ಲಿ ಪ್ರೋಟೀನ್ ಹೇರಳವಾಗಿರುತ್ತೆ. ಈ ಪ್ರೋಟೀನ್ ಏನರಿಂದ ಮಾಡಲ್ಪಟ್ಟಿರುತ್ತೆ ಅಂತಂದರೆ ಅಮೈನೋ ಆ್ಯಸಿಡ್ಸ್ ಅಂತಂದರೆ ಇದು ನೈಟ್ರೋಜನ್ನಿಂದ ಮಾಡಲ್ಪಟ್ಟಿರುತ್ತೆ. ಸೊ ನೈಟ್ರೋಜನ್ನಿಂದ ಮಾಡಲ್ಪಟ್ಟಿರುವಂತಹ ಪೋಷಕಾಂಶ ಯಾವುದು ಅಂತಂದರೆ ಪ್ರೋಟೀನ್. ಹಾಗಾದರೆ ಪ್ರೋಟೀನ್ ಉತ್ಪಾದನೆಗೆ ಬೇಕಾಗಿರುವಂಥ ನೈಟ್ರೋಜನ್ನು ಸಸ್ಯಕ್ಕೆ ಹೇಗೆ ರೀಚ್ ಆಯಿತು ಅಂತ. ಸೊ ಸಸ್ಯಕ್ಕೆ ಅಗತ್ಯವಾಗಿರುವಂತಹ ನೈಟ್ರೋಜನ್ ಹೇಗೆ ಸಿಗುತ್ತೆ ಅಂತಂದರೆ ಕಾರ್ಬನ್ ಡೈಆಕ್ಸೈಡನ್ನು ಡೈರೆಕ್ಟಾಗಿ ಎಲೆಗಳು ಅಬ್ಸಾರ್ಬ್ ಮಾಡ್ಕೊಳ್ಳೋ ಹಾಗೆ ನೈಟ್ರೋಜನನ್ನು ಎಲೆಗಳು ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ. ಸೊ ಆ ವಾತಾವರಣದಲ್ಲಿ ನಮ್ಗೆ ಹೇರಳವಾಗಿ ನೈಟ್ರೋಜನ್ ಇದೆ, 78% ಅಷ್ಟು ನೈಟ್ರೋಜನ್ ಇದೆ, ಹಾಗೆ 21% ಅಷ್ಟು ಆಕ್ಸಿಜನ್ ಇದೆ. ಸೊ ಇಷ್ಟು ನೈಟ್ರೋಜನ್ ಇದ್ದರೂ ಸಹ ಈ ನೈಟ್ರೋಜನನ್ನು ಪ್ಲ್ಯಾಂಟ್ಸ್ ಡೈರೆಕ್ಟಾಗಿ ತಗೊಳ್ಳೋಕ್ಕಾಗೋದಿಲ್ಲ. ಸೊ ನೈಟ್ರೋಜನ್ ಪ್ಲ್ಯಾಂಟ್ಗೆ ಹೇಗೆ ಸಿಗುತ್ತೆ ಅಂತಂದರೆ ಪ್ಲಾಂಟ್ಸ್ ಕೆ ನಾಟ್ ಅಬ್ಸಾರ್ಬ್ ನೈಟ್ರೋಜನ್ ಇನ್ ದಿಸ್ ಫಾರ್ಮ್. ಗೇಷಿಯಸ್ ಫಾರ್ಮಲ್ಲಿರುವಂಥ ನೈಟ್ರೋಜನನ್ನು ಡೈರೆಕ್ಟಾಗಿ ಪ್ಲಾಂಟ್ಸ್ ಅಬ್ಸಾರ್ಬ್ ಮಾಡ್ಕೊಳ್ಳೋದಿಲ್ಲ. ಆಗ ಅದೇನಾಗುತ್ತೆ ಅಂತಂದರೆ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಸಾಯಿಲಲ್ಲಿರುವಂಥ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಅಂತಂದರೆ ನೈಟ್ರೋಜನನ್ನು ಯೂಸ್ಫುಲ್ ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡುತ್ತೆ. ಸೊ ಆಗ ಏನಾಗುತ್ತೆ, ಪ್ಲ್ಯಾಂಟ್ಸ್ ಆ ನೈಟ್ರೋಜನನ್ನು ಬಳಸ್ಕೊಳ್ಳುತ್ತೆ. ಅದರ ಜೊತೆಗೆ ಫಾರ್ಮರ್ಸ್ ಏನು ಮಾಡ್ತಾರೆ, ನೈಟ್ರೋಜನ್ ಇರುವಂತಹ ಫರ್ಟಿಲೈಸರ್ಸನ್ನು ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಪ್ಲ್ಯಾಂಟ್ ರೂಟ್ಸ್ ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದ್ರ ಮೂಲಕ ನೈಟ್ರೋಜನ್ ಪ್ಲ್ಯಾಂಟ್ಸ್ಗೆ ರೀಚ್ ಆಗುತ್ತೆ. ಸೊ ಈ ನೈಟ್ರೋಜನನ್ನು ಯೂಸ್ ಮಾಡಿಕೊಂಡು ಪ್ಲ್ಯಾಂಟ್ಸು ಕಾರ್ಬೋಹೈಡ್ರೇಟ್ಸ್ ಇರುವಂಥ ಫುಡ್ ಮಾತ್ರನೇ ಅಲ್ಲದೆ ಪ್ರೋಟೀನ್ ಹಾಗೆ ಫ್ಯಾಟ್ ಇರುವಂತಹ ಫುಡ್ಡನ್ನು ಸಹ ಅದು ಪ್ರಿಪೇರ್ ಮಾಡುತ್ತೆ. ಓಕೆ, ಸೊ ಇದಿಷ್ಟು ಆಟೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್. ಅದರ ಜೊತೆಗೆ ಹೆಟ್ರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಸಹ ಆಗುತ್ತೆ. ಹೇಗೆ ಅಂತಂದರೆ ಹೆಟ್ರೋಟ್ರೋಪಿಕ್ ನ್ಯೂಟ್ರಿಷನ್ ಅಂತಂದರೆ ಬೇರೆ ಅನಿಮಲ್ಸ್ ಮೇಲೆ ಡಿಪೆಂಡ್ ಆಗುವಂಥದ್ದು. ಸೊ ಇಲ್ಲಿ ಪ್ಲಾಂಟ್ಸು ಸಹ ಬೇರೆ ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗಿ ತಮ್ಮ ಆಹಾರವನ್ನು ತಯಾರಿಸ್ಕೊಳ್ತವೆ, ತಮ್ಮ ಆಹಾರವನ್ನು ಪಡೆದುಕೊಳ್ಳುತ್ತೆ. ಅದು ಯಾವ ಥರದ ನ್ಯೂಟ್ರಿಷನ್, ಯಾವ್ಯಾವ ಪ್ಲಾಂಟ್ಸ್ ಅಂತ ನೋಡೋದಾದರೆ, ಸೊ ಎಕ್ಸಾಂಪಲ್ ಹೇಳೋದಾದರೆ ಪ್ಯಾರಾಸೈಟಿಕ್ ಪ್ಲ್ಯಾಂಟ್ ಅಂತಂದರೆ ತನ್ನ ಆಹಾರವನ್ನು ಬೇರೆ ಸಸ್ಯದಿಂದ ಪಡೆಯುವಂಥದ್ದು, ಅದನ್ನು ನಾವು ಪ್ಯಾರಾಸೈಟಿಕ್ ಅಂತ ಕರಿತೀವಿ. ಅಂದರೆ ಪರಾವಲಂಬಿ ಸಸ್ಯಕ್ಕೆ ಉದಾಹರಣೆ ಯಾವುದು ಅಂತಂದರೆ ಕಸ್ಕ್ಯೂಟ.
ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀವಲ್ವ, ಸೊ ಇಲ್ಲೊಂದು ದೊಡ್ಡ ಟ್ರೀ ಇದೆ. ಆ ಟ್ರೀ ಮೇಲೆ ಯೆಲ್ಲೋ ಕಲರ್ ಥರ ಬಳ್ಳಿ ಬಳೆ ಥರ ಬಂದಿದೆಯಲ್ಲ, ಇದೇ ಕಸ್ಕ್ಯೂಟ. ಸೊ ಈ ಕಸ್ಕ್ಯೂಟ ಏನು ಅಂತಂದರೆ ಯೆಲ್ಲೋ ಕಲರ್ ಇರುತ್ತೆ, ಅಂದರೆ ಅದರಲ್ಲಿ ಗ್ರೀನ್ ಪಿಗ್ಮೆಂಟ್ ಇಲ್ಲ ಅಂತಂದರೆ ಕ್ಲೋರೋಫಿಲ್ ಇಲ್ಲ. ಕ್ಲೋರೋಫಿಲ್ ಇಲ್ಲ ಅಂತಂದರೆ ತನ್ನ ಆಹಾರವನ್ನು ತಾನೇ ತಯಾರಿಸ್ಕೊಳ್ಳೋದಕ್ಕಾಗಲ್ಲ. ಸೊ ಹಾಗಾಗಿ ಅದೇನು ಮಾಡುತ್ತೆ ಅಂತಂದರೆ ಯಾವ ಸಸ್ಯದ ಮೇಲೆ ಬೆಳೆದಿರುತ್ತೋ ಅದನ್ನು ಏನಂತ ಕರಿತೀವಿ, ಹೋಸ್ಟ್ ಅಂತ ಕರಿತೀವಿ, ಅಥವಾ ಆತಿಥೇಯ ಸಸ್ಯ ಅಂತ ಕರಿತೀವಿ. ಆ ಸಸ್ಯದಿಂದಲೇ ಅದಕ್ಕೆ ಬೇಕಾಗಿರುವಂತಹ ಆಹಾರವನ್ನು ಪಡೆದುಕೊಳ್ಳುತ್ತೆ. ಸೊ ಹಾಗಾಗಿ ಇದನ್ನು ಪ್ಯಾರಾಸೈಟಿಕ್ ಪ್ಲ್ಯಾಂಟ್ ಅಂತ ಕರಿತೀವಿ, ಅಥವಾ ಪರಾವಲಂಬಿ ಸಸ್ಯ ಅಂತ ಕರಿತೀವಿ. ಕಸ್ಕ್ಯೂಟ ಅಥವಾ ಮಾರ್ಬಲ್, ಇದನ್ನು ನೆನ್ಪಿಟ್ಕೋಬೇಕಾಗತ್ತೆ. ಸುಮಾರಷ್ಟು ಸಲ ಎಕ್ಸಾಮ್ಸಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಹೆಟ್ರೋಟ್ರೋಪ್ ಪ್ಲ್ಯಾಂಟ್ಗೆ ಎಕ್ಸಾಂಪಲ್ ಯಾವುದು ಅಂತಂದರೆ ಕಸ್ಕ್ಯೂಟ, ಅದನ್ನು ಪ್ಯಾರಾಸೈಟಿಕ್ ಪ್ಲ್ಯಾಂಟ್ ಅಂತಲೂ ಕರೀತಾರೆ. ಆಮೇಲೆ ಬರುವಂಥದ್ದು ಯಾವುದು ಅಂತಂದರೆ ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್. ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್ ಅಂತಂದರೆ ಇಲ್ಲಿ ಹೆಸರೇ ಸೂಚಿಸೋ ಹಾಗೆ ಆ ಪ್ಲ್ಯಾಂಟ್ಸು ಇನ್ಸೆಕ್ಟ್ಸನ್ನು ತಿನ್ನುತ್ತೆ. ಇನ್ಸೆಕ್ಟ್ಸನ್ನು ಹೇಗೆ ತಿನ್ನುತ್ತೆ, ಯಾವುದಕ್ಕೋಸ್ಕರ ಇದು ಇನ್ಸೆಕ್ಟ್ಸನ್ನು ತಿನ್ನುತ್ತೆ ಅಂತಂದರೆ, ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್ ಏನು ಮಾಡುತ್ತೆ ಅಂತಂದರೆ ಅದು ನೈಟ್ರೋಜನ್, ಈಗಾಗಲೇ ನಾವು ಡಿಸ್ಕಷನ್ ಮಾಡ್ದಂಗೆ ನೈಟ್ರೋಜನನ್ನು ಪ್ಲ್ಯಾಂಟ್ಸ್ ಡೈರೆಕ್ಟಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳೋದಿಲ್ಲ. ಸೊ ಈ ಇನ್ಸೆಕ್ಟಿವೋರಸನ್ನು ಏನಾಗುತ್ತೆ ಅಂತಂದರೆ ಈ ಪ್ಲ್ಯಾಂಟ್ಸು ನೈಟ್ರೋಜನನ್ನು ಡೈರೆಕ್ಟಾಗಿ ರೂಟ್ಸ್ ಮೂಲಕ ಅಬ್ಸಾರ್ಬ್ ಮಾಡ್ಕೊಳ್ಳೋದಿಲ್ಲ. ಸೊ ಬದಲಾಗಿ ಅದಕ್ಕೆ ಬೇಕಾಗಿರೋಂಥ ನೈಟ್ರೋಜನ್ ಸಬ್ಸ್ಟೆನ್ಸ್ ಬೇಕು ಅಂತಂದರೆ ಅದೇನು ಮಾಡುತ್ತೆ ಅಂತಂದರೆ ಇನ್ಸೆಕ್ಟ್ಸನ್ನು ಟ್ರ್ಯಾಪ್ ಮಾಡೋದ್ರ ಮೂಲಕ ಅದು ಅದರ ನೈಟ್ರೋಜನ್ ಅವಶ್ಯಕತೆಯನ್ನು ಪೂರೈಸ್ಕೊಳ್ಳುತ್ತೆ. ಸೊ ಪಿಚರ್ ಪ್ಲ್ಯಾಂಟ್ ಎಕ್ಸಾಂಪಲ್ ಯಾವುದು ಅಂತಂದರೆ ಪಿಚರ್ ಪ್ಲ್ಯಾಂಟ್ ಅಥವಾ ಹೂಜಿ ಗಿಡ. ಸೊ ಹೂಜಿ ಗಿಡ ಏನು ಅಂತಂದರೆ ಇದಕ್ಕೆ ಬೇಕಾಗಿರುವಂಥ ಕಾರ್ಬನ್ ಡೈಆಕ್ಸೈಡು, ವಾಟರು, ಮಿನರಲ್ಸ್ ಎಲ್ಲವನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಡೈರೆಕ್ಟಾಗಿ ಆ್ಯಸ್ ಅದರ್ ಪ್ಲ್ಯಾಂಟ್ಸ್. ಬಟ್ ನೈಟ್ರೋಜನ್ ಸಬ್ಸ್ಟೆನ್ಸ್ ಅದು ಹೇಗೆ ಸಿಗುತ್ತೆ ಅಂತಂದರೆ ಇನ್ಸೆಕ್ಟ್ಸಿಂದನೇ ಅದಕ್ಕೆ ನೈಟ್ರೋಜನ್ ಸಿಗುವಂಥದ್ದು. ಸೊ ಇಲ್ಲಿ ಹೂಜಿ ಆಕಾರದಲ್ಲಿ ಇದೆಯಲ್ವ, ಇಲ್ಲಿ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ, ಅದ್ರ ಜೊತೆಗೆ ಇಲ್ಲಿ ಕೆಮಿಕಲ್ ಸಬ್ಸ್ಟೆನ್ಸಸ್ ಇರುತ್ತೆ ಟು ಅಟ್ರಾಕ್ಟ್ ಇನ್ಸೆಕ್ಟ್ಸ್. ಸೊ ಇನ್ಸೆಕ್ಟ್ಸನ್ನು ಅಟ್ರಾಕ್ಟ್ ಮಾಡ್ಕೊಳ್ಳೋಕ್ಕೆ ಇಲ್ಲೊಂದು ಕೆಮಿಕಲ್ ಸಬ್ಸ್ಟೆನ್ಸ್ ಇರುತ್ತೆ, ಒಂದು ಸ್ವಲ್ಪ ಸ್ವೀಟಿಶ್ ಆಗಿರುತ್ತೆ. ಸೊ ಹಾಗಾಗಿ ಆ ಇನ್ಸೆಕ್ಟ್ಸ್ ಏನು ಮಾಡುತ್ತೆ, ಅದಕ್ಕೆ ಅಟ್ರಾಕ್ಟ್ ಆಗ್ತವೆ. ಅದರ ಬಳಿ ಬಂದಾಗ ಏನಾಗುತ್ತೆ, ಅದು ಒಳಗೆ ಹೋದ ತಕ್ಷಣ ಈ ಲಿಡ್ ಕ್ಲೋಸ್ ಆಗಿಬಿಡುತ್ತೆ. ಅದು ಕ್ಲೋಸ್ ಆದ ತಕ್ಷಣ ಇಲ್ಲಿರೋಂಥ ಕೆಮಿಕಲ್ಸಲ್ಲಿ ಮೂಲಕ ಅಲ್ಲಿರೋಂಥ ಇನ್ಸೆಕ್ಟು ಡೈಜೆಸ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅದರಿಂದ ಆ ಇನ್ಸೆಕ್ಟ್ಸಿಂದ ಈ ಪ್ಲ್ಯಾಂಟು ನೈಟ್ರೋಜನನ್ನು ಪಡ್ಕೊಳ್ಳುತ್ತೆ. ಸೊ ಪಿಚರ್ ಪ್ಲ್ಯಾಂಟು, ಹಾಗೆ ವೀನಸ್ ಫ್ಲೈ ಟ್ರ್ಯಾಪು, ಹಾಗೆ ಸನ್ ಡ್ಯೂಸ್, ಸೊ ಈ ಎಲ್ಲ ಪ್ಲ್ಯಾಂಟ್ಸು ಸಹ ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್ಗೆ ಎಕ್ಸಾಂಪಲ್ಸು. ಪಿಚರ್ ಪ್ಲ್ಯಾಂಟ್ ಅಂದರೆ ಹೂಜಿ ಗಿಡ, ವೀನಸ್ ಫ್ಲೈ ಟ್ರ್ಯಾಪ್ ಅಂದರೆ ವೀನಸ್ ಹೂಬುಟ್ಟಿ. ಸೊ ಇವೆಲ್ಲನೂ ಸಹ ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್ಗೆ ಎಕ್ಸಾಂಪಲ್ಸು. ಇದನ್ನು ಸಹ ನೆನ್ಪಿಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಹೆಟ್ರೋಟ್ರೋಪಿಕ್ ನ್ಯೂಟ್ರಿಷನ್ಗೆ ಎಕ್ಸಾಂಪಲ್ ಯಾವುದು ಅಂತಂದರೆ ಸ್ಯಾಪ್ರೋಟ್ರೋಪ್ಸ್ ಅಂತಂದರೆ ಕೊಳೆತಿನಿಗಳು ಅಂತ. ಸೊ ಕೊಳೆತಿನಿಗಳು ಅಂತಂದರೆ ಕೊಳೆಯುತ್ತಿರುವ ವಸ್ತುಗಳ ಮೂಲಕ ಅವುಗಳಿಗೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನು ತಗೊಳ್ಳೋವಂಥದ್ದು. ಅದರ ಜೊತೆಗೆ ಸತ್ತ ಜೀವಿಗಳು, ಸತ್ತ ಪ್ರಾಣಿ ಅಥವಾ ಪಕ್ಷಿಗಳ, ಸತ್ತ ಪ್ರಾಣಿ ಅಥವಾ ಸಸ್ಯಗಳ ಮೂಲಕ ಅವಕ್ಕೆ ಬೇಕಾಗಿರುವಂತಹ ಆಹಾರವನ್ನು ಪಡೆದುಕೊಳ್ಳುವಂಥ ವಿಧಾನವನ್ನೇ ನಾವು ಸ್ಯಾಪ್ರೋಟ್ರೋಪ್ಸ್ ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ಯಾವುದು ಅಂತಂದರೆ ಶಿಲೀಂಧ್ರಗಳು, ಅಂದರೆ ಫಂಗೈ. ಫಂಗೈಗೆ ಎಕ್ಸಾಂಪಲ್ ಯಾವುದು ಅಂದರೆ ಮಶ್ರೂಮ್ ನೋಡೇ ಇರ್ತೀವಲ್ವ. ಸೊ ಕೊಳಿತಾ ಇರೋವಂಥ ಜಾಗದಲ್ಲಿ ಮಶ್ರೂಮ್ ಬೆಳೆಯುತ್ತೆ. ಸೊ ಆ ಮಶ್ರೂಮ್ಸಲ್ಲೂ ಡಿಫ್ರೆಂಟ್ ವೆರೈಟೀಸ್ ಇರ್ತವೆ. ಸೊ ಅವನ್ನ ನಾವೇನಂತ ಕರಿತೀವಿ ಅಂದರೆ ಫಂಗೈ. ಈ ಫಂಗೈ ಯಾವುದರ ಮೂಲಕ ಅದಕ್ಕೆ ಬೇಕಾಗಿರೋ ಪೋಷಕಾಂಶ ತಗೊಳ್ಳುತ್ತೆ ಅಂತಂದರೆ ಕೊಳಿತಾ ಇರೋವಂತಹ ವಸ್ತುಗಳ ಮೇಲೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಬ್ರೆಡ್ ಪೀಸನ್ನು ನಾವು ಸ್ವಲ್ಪ ತೇವ ಮಾಡಿಬಿಟ್ಟು ಸ್ವಲ್ಪ ದಿನಗಳ ಕಾಲ ಹಂಗೆ ಬಿಟ್ಟರೆ ಅದ್ರ ಮೇಲೆ ಕಂದು ಬಣ್ಣದ ಪ್ಯಾಚಸ್ ಬಂದಿರುತ್ತೆ, ಗ್ರೇಯಿಶ್ ಪ್ಯಾಚಸ್ ಬಂದಿರುತ್ತೆ. ಸೊ ಅದು ಏನು ಅಂತಂದರೆ ಅದೊಂದು ಫಂಗೈಯಲ್ಲಿ ಬೆಳ್ಕೊಂಡಿರುತ್ತೆ ಅಂತ. ಸೊ ಅಲ್ಲಿ ಕೊಳಿತಾ ಇರೋಂಥ ಬ್ರೆಡ್ ಮೂಲಕ ಅದು ಆಹಾರವನ್ನು ಪಡ್ಕೊಳ್ತಾ ಇರೋದ್ರಿಂದ ಅದನ್ನು ಸ್ಯಾಪ್ರೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ, ಅಥವಾ ಸ್ಯಾಪ್ರೋಟ್ರೋಪ್ಸ್ ಅಂತ ಕರಿತೀವಿ, ಕೊಳೆತಿನಿಗಳು ಅಂತ ಕರಿತೀವಿ. ಕೊಳೆಯುವಂಥ ವಸ್ತುಗಳ ಮೇಲೆ ಸತ್ತ ಜೀವಿಗಳ ಮೂಲಕ ಅವುಗಳಿಗೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನು ಪಡೆದುಕೊಳ್ಳೋದ್ರಿಂದ ಅದನ್ನು ಕೊಳೆತಿನಿಗಳು ಅಂತ ಕರಿತೀವಿ. ನೆಕ್ಸ್ಟ್ ಫಂಗೈ ಇನ್ನೂ ಯಾವುದಾದ್ರ ಮೇಲೆ ಗ್ರೋ ಆಗುತ್ತೆ ಅಂತಂದರೆ ಪಿಕಲ್ಸ್ ಬಾಟಲ್ಸ್ ಮೇಲೆ ನಾವು ಅಬ್ಸರ್ವ್ ಮಾಡ್ಬೋದು. ಸುಮಾರು ದಿನ ಅದನ್ನು ತೇವಾಂಶ ಇದ್ದ ಕಡೆ ಅದನ್ನು ಬಾಟಲ್ ಇಟ್ಟಿದ್ದಾಗ ಅಥವಾ ಬಾಟಲ್ ಪ್ಯಾಕ್ ಮಾಡಿದ್ದಾಗ ಅದರಲ್ಲಿ ಪಿಕಲ್ಸ್ ಮೇಲೂ ಸಹ ಫಂಗಸ್ ಗ್ರೋ ಆಗಿರುತ್ತೆ. ಲೆದರ್ ಬ್ಯಾಗ್ಸು, ಕ್ಲಾತ್ಸು, ಹಾಗೆ ಬೇರೆ ಆರ್ಟಿಕಲ್ಸ್ ಮೇಲೂ ಸಹ ಫಂಗೈ ಗ್ರೋ ಆಗಿರುತ್ತೆ. ಸೊ ಹೇಗೆ ಫಂಗೈ ಗ್ರೋ ಆಗುತ್ತೆ ಅಂತಂದರೆ ಫಂಗಲ್ ಸ್ಪೋರ್ಸ್ ಏನಿರುತ್ತೆ, ಬೀಜಾಣುಗಳೇನಿರುತ್ತೆ, ಅದು ಗಾಳಿಯಲ್ಲಿ ಪ್ರೆಸೆಂಟ್ ಇರುತ್ತೆ. ಅದಕ್ಕೆ ಯಾವಾಗ ಅನುಕೂಲವಾದ ವಾತಾವರಣ ಅಂದರೆ ಸ್ವಲ್ಪ ತೇವಾಂಶ ಸಿಕ್ಕಾಗ ಅದೇನಾಗುತ್ತೆ ಅಂತಂದರೆ ಮೊಳಕೆ ಹೊಡೆಯುತ್ತೆ. ತದನಂತರ ಅದು ಜೀವಿಗಳಾಗಿ ಉತ್ಪತ್ತಿ ಆಗುತ್ತೆ. ಸೊ ಈ ರೀತಿಯಾಗಿ ಅದು ಬೆಳ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಮೋಡ್ ಆಫ್ ನ್ಯೂಟ್ರಿಷನ್ ಯಾವುದು ಅಂತಂದರೆ ಸಿಂಬಯೋಸಿಸ್.
ಸೊ ಸಿಂಬಯೋಸಿಸ್ ಅಂತಂದರೆ ಇಲ್ಲಿ ಎರಡು ಜೀವಿಗಳು ಒಟ್ಟಾಗಿ ಜೀವಿಸ್ತವೆ ಅಂತಂದರೆ ಇದನ್ನು ಸಹಜೀವನ ಅಂತಲೂ ಕರಿತೀವಿ. ಸಹಜೀವನ ಅಂತಂದರೆ ಎರಡು ಜೀವಿಗಳು ಒಟ್ಟಾಗಿ ಜೀವಿಸೋದು, ಎರಡು ಜೀವಿಗಳು ಪರಸ್ಪರ ಅವಲಂಬನೆ ಅಂದರೆ ಎರಡು ಜೀವಿಗಳು ಒಂದಕ್ಕೊಂದು ಅನುಕೂಲಕರವಾಗಿ ಜೀವಿಸುವಂಥದ್ದನ್ನೇ ನಾವು ಸಿಂಬಯೋಸಿಸ್ ಅಥವಾ ಸಹಜೀವನ ಅಂತ ಕರಿತೀವಿ. ಸೊ ಸಹಜೀವನಕ್ಕೆ ಎಕ್ಸಾಂಪಲ್ ಹೇಳೋದಾದರೆ ಕಲ್ಲು ಹೂ ಅಥವಾ ಲಿಚೆನ್ಸ್ ಅಂತ ಹೇಳ್ತೀವಿ. ಈ ಕಲ್ಲು ಹೂ ಮೇಲೇನು ಒಂದು ಕ್ವೆಶನ್ ಅರೈಸ್ ಆಗಿತ್ತು ಪ್ರೀವಿಯಸ್ ಇಯರಲ್ಲಿ. ಕಲ್ಲು ಹೂ ಅನ್ನೋದು ಯಾವ ಎರಡು ರೀತಿಯ ಜೀವಿಗಳ ಒಂದು ಕೂಡು ಜೀವನ ಅಂತ ಒಂದು ಕ್ವೆಶನ್ ಅರೈಸ್ ಆಗಿತ್ತು. ಸೊ ಕಲ್ಲು ಹೂ ಅನ್ನೋದು ಇಲ್ಲಿ ಫಂಗೈ ಪ್ಲಸ್ ಆಲ್ಗಾ, ಶಿಲೀಂಧ್ರ ಪ್ಲಸ್ ಶೈವಲ. ಸೊ ಶಿಲೀಂಧ್ರ ಮತ್ತು ಶೈವಲ, ಫಂಗೈ ಮತ್ತು ಆಲ್ಗಾ ಸೇರಿಕೊಂಡು ಇವೆರಡೂ ಸೇರಿಕೊಂಡು ಜೀವನ ನಡೆಸುವಂಥದ್ದೇ ಇದು ಕಲ್ಲು ಹೂ. ಸೊ ಕಲ್ಲು ಹೂ ಅಂತಂದರೆ ಸಿಂಬಯೋಸಿಸ್ಗೆ ಎಕ್ಸಾಂಪಲ್. ಇಲ್ಲಿ ಏನಾಗುತ್ತೆ ಅಂತಂದರೆ ಶೈವಲಗೆ ಹಸಿರು ಇರುತ್ತೆ ಅಂದರೆ ಪತ್ರ ಹರಿತು ಇರುತ್ತೆ. ಸೊ ಶೈವಲ ಅದರ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳುತ್ತೆ. ಸೊ ಶೈವಲದಲ್ಲಿ ಪತ್ರ ಹರಿತು ಇರುತ್ತೆ, ಅದು ಆಹಾರವನ್ನು ತಯಾರಿಸ್ಕೊಳ್ಳುತ್ತೆ. ಶಿಲೀಂಧ್ರ ಏನು ಅಂತಂದರೆ ಇಲ್ಲಿ ಹಸಿರು ಇರೋದಿಲ್ಲ. ಸೊ ಹಾಗಾಗಿ ಇದು ಆಹಾರವನ್ನು ತಯಾರಿಸ್ಕೊಳ್ಳೋದಕ್ಕಾಗೋದಿಲ್ಲ. ಆದರೆ ಇದು ಶಿಲೀಂಧ್ರ ಏನು ಮಾಡುತ್ತೆ ಅಂತಂದರೆ ನೀರು ಮತ್ತು ಲವಣಗಳನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಈ ನೀರು ಮತ್ತು ಲವಣವನ್ನು ಶೈವಲಕ್ಕೆ ಕೊಡುತ್ತೆ. ಹಾಗೆ ಈ ಶೈವಲಕ್ಕೆ ಆಶ್ರಯನೂ ಸಹ ಕೊಡುತ್ತೆ. ಶೈವಲಕ್ಕೆ ಆಶ್ರಯ ಕೊಡೋದು ಯಾವುದು ಅಂತಂದರೆ ಇಲ್ಲಿ ಶಿಲೀಂಧ್ರ ಏನು ಮಾಡುತ್ತೆ ಅಂತಂದರೆ ನೀರು ಮತ್ತು ಲವಣವನ್ನು ಭೂಮಿಯ ಮೂಲಕ ಶಿಲೀಂಧ್ರ ಇಲ್ಲಿ ಏನು ಮಾಡುತ್ತೆ ಅಂತಂದರೆ ನೀರು ಮತ್ತು ಲವಣವನ್ನು ಮಣ್ಣಿನ ಮೂಲಕ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅದರ ಜೊತೆಗೆ ಶೈವಲಕ್ಕೆ ಆಶ್ರಯವನ್ನು ಸಹ ಕೊಡುತ್ತೆ. ಅದಕ್ಕೆ ಬದಲಾಗಿ ಶೈವಲ ಏನು ಮಾಡುತ್ತೆ ಅಂತಂದರೆ ತಾನು ತಯಾರಿಸಿರುವಂತಹ ಆಹಾರವನ್ನು ಶಿಲೀಂಧ್ರಕ್ಕೆ ಕೊಡುತ್ತೆ. ಸೊ ಇಲ್ಲಿ ಶಿಲೀಂಧ್ರ ಶೈವಲ ಎರಡೂ ಸಹ ಪರಸ್ಪರ ಅವಲಂಬಿಗಳಾಗಿರ್ತವೆ. ಸೊ ಕಲ್ಲು ಹೂ ಅನ್ನೋದು ಯಾವುದಕ್ಕೆ ಎಕ್ಸಾಂಪಲ್ ಅಂತಂದರೆ ಸಿಂಬಯೋಸಿಸ್ಗೆ ಎಕ್ಸಾಂಪಲ್. ಕೂಡು ಜೀವನಕ್ಕೆ ಒಂದು ಎಕ್ಸಾಂಪಲ್ ಯಾವುದು ಅಂತಂದರೆ ಅದು ಕಲ್ಲು ಹೂ ಆಗಿರುತ್ತೆ. ಅದೇ ಥರ ಇನ್ನೂ ಒಂದು ಎಕ್ಸಾಂಪಲ್ ನೋಡೋದಾದರೆ ರೈಸೋಬಿಯಂ ಬ್ಯಾಕ್ಟೀರಿಯಾ. ಸೊ ರೈಸೋಬಿಯಂ ಬ್ಯಾಕ್ಟೀರಿಯಾ ಎಲ್ಲಿರುತ್ತೆ ಅಂತಂದರೆ ಡೈಕಾಟ್ ಪ್ಲ್ಯಾಂಟ್ಸ್ ರೂಟ್ನ ನೋಡ್ಸಲ್ಲಿರುತ್ತೆ. ಅಂತಂದರೆ ದ್ವಿದಳ ಸಸ್ಯಗಳು ಇರ್ತಾವಲ್ವ, ಸೊ ಅವುಗಳ ರೂಟ್ಸಲ್ಲಿ ರೈಸೋಬಿಯಂ ಬ್ಯಾಕ್ಟೀರಿಯಾ ಇರುತ್ತೆ. ಆ ಬೇರುಗಳಲ್ಲಿ ರೈಸೋಬಿಯಂ ಬ್ಯಾಕ್ಟೀರಿಯಾ ಇರುತ್ತೆ. ಹಾಗೆ ಇದರಿಂದ ಏನು ಪ್ರಯೋಜನ, ಪ್ಲ್ಯಾಂಟ್ಗೆ ಏನು ಪ್ರಯೋಜನ ಅಂತಂದರೆ ರೈಸೋಬಿಯಂ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಅಂತಂದರೆ ನೈಟ್ರೋಜನನ್ನು ಉಪಯುಕ್ತವಾದಂತಹ ಸಂಯುಕ್ತಗಳಾಗಿ ಅದು ಬದಲಾವಣೆ ಮಾಡುತ್ತೆ. ನೈಟ್ರೋಜನನ್ನು ಯೂಸ್ಫುಲ್ ಪ್ರಾಡಕ್ಟ್ಸ್ ಆಗಿ ಅದು ಕನ್ವರ್ಟ್ ಮಾಡುತ್ತೆ. ಸೊ ಅಲ್ಲಿ ಕನ್ವರ್ಟ್ ಆದಂತಹ ನೈಟ್ರೋಜನನ್ನು ಈ ಪ್ಲ್ಯಾಂಟು ಬಳಸ್ಕೊಳ್ಳುತ್ತೆ. ಅದೇ ಥರ ಈ ಪ್ಲ್ಯಾಂಟ್ ಏನು ಮಾಡುತ್ತೆ ಅಂತಂದರೆ ಈ ಪ್ಲ್ಯಾಂಟು ರೈಸೋಬಿಯಂ ಬ್ಯಾಕ್ಟೀರಿಯಾಗೆ ಶೆಲ್ಟರ್ ಕೊಡುತ್ತೆ, ಜೊತೆಗೆ ಫುಡ್ಡು ಕೊಡುತ್ತೆ. ಸೊ ಹಾಗಾಗಿ ಇಲ್ಲಿ ರೈಸೋಬಿಯಂ ಬ್ಯಾಕ್ಟೀರಿಯಾ ಹಾಗೆ ಲೆಗ್ಯುಮಿನಸ್ ಪ್ಲ್ಯಾಂಟ್ಸು ಇವೆರಡೂ ಸಹ ಮ್ಯೂಚುವಲ್ ಬೆನಿಫಿಷಿಯರಿ ಆಗಿರ್ತವೆ. ಸೊ ಹಾಗಾಗಿ ಇದು ಸಹ ಸಿಂಬಯೋಸಿಸ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಇಲ್ಲಿ ನೋಡಿ, ಕ್ಯಾನ್ ವಿ ಸೇ ದ್ಯಾಟ್ ದ ಇನ್ಸೆಕ್ಟಿವೋರ್ಸ್ ಪ್ಲಾಂಟ್ಸ್ ಆರ್ ಪಾರ್ಷಿಯಲ್ ಹೆಟ್ರೋಟ್ರೋಪ್ಸ್ ಅಂತ ಇಲ್ಲಿ ಒಂದು ಕ್ವೆಶನ್ ಕೊಟ್ಟಿದ್ದಾರೆ. ಸೊ ಇದು ನಾವು ಇನ್ಸೆಕ್ಟಿವೋರ್ಸ್ ಪ್ಲಾಂಟ್ಸನ್ನು ಪಾರ್ಷಿಯಲ್ ಹೆಟ್ರೋಟ್ರೋಪ್ಸ್ ಅಂತ ಕರಿಬಹುದಾ ಅಂತ ಕರಿಬಹುದು. ಯಾಕಂತಂದರೆ ಇನ್ಸೆಕ್ಟಿವೋರ್ಸ್ ಪ್ಲಾಂಟ್ಸು ನೈಟ್ರೋಜನನ್ನು ಮಾತ್ರ ಅದು ಇನ್ಸೆಕ್ಟ್ಸಿಂದ ತಗೊಳ್ಳೋಂಥದ್ದು. ನೈಟ್ರೋಜನನ್ನು ಮಾತ್ರ ಇನ್ಸೆಕ್ಟ್ಸಿಂದ ತಗೊಳ್ಳುತ್ತೆ. ಅದನ್ನು ಹೊರತಾಗಿ ಅದರ ಆಹಾರವನ್ನು ಅದೇ ತಯಾರಿಸ್ಕೊಳ್ಳುತ್ತೆ. ಅಂದರೆ ದ್ಯುತಿಸಂಶ್ಲೇಷಣೆ ಕ್ರಿಯೆಯೂ ನಡೆಯುತ್ತೆ. ದ್ಯುತಿಸಂಶ್ಲೇಷಣೆ ಕ್ರಿಯೆಯಿಂದ ಫೋಟೋಸಿಂಥಸಿಸಿಂದ ಅದಕ್ಕೆ ಬೇಕಾಗಿರೋ ಆಹಾರವನ್ನು ತಯಾರಿಸ್ಕೊಳ್ಳುತ್ತೆ. ಆದರೆ ಇನ್ಸೆಕ್ಟ್ಸನ್ನು ಏನಕ್ಕೋಸ್ಕರ ಅದು ತಿನ್ನುತ್ತೆ ಅಥವಾ ಏನಕ್ಕೋಸ್ಕರ ಅದು ಯೂಸ್ ಮಾಡ್ಕೊಳ್ಳುತ್ತೆ ಅಂತಂದರೆ ನೈಟ್ರೋಜನ್ಗೋಸ್ಕರ ಅದು ಯೂಸ್ ಮಾಡ್ಕೊಳ್ಳೋದ್ರಿಂದ, ಬರೀ ನೈಟ್ರೋಜನ್ಗೋಸ್ಕರ ಅದು ಇನ್ಸೆಕ್ಟ್ಸನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ಇದನ್ನು ನಾವೇನಂತ ಕರಿಬೋದು, ಪಾರ್ಷಿಯಲ್ ಹೆಟ್ರೋಟ್ರೋಪ್ ಅಂತಲೂ ಸಹ ಕರಿಬಹುದು. ಸೊ ಈ ಟಾಪಿಕಲ್ಲಿ ಈ ಲೆಸನ್ನಲ್ಲಿ ನಾವೇನೆಲ್ಲ ಟಾಪಿಕ್ಸನ್ನು ಡಿಸ್ಕಷನ್ ಮಾಡಿದ್ವಿ ಅಂದರೆ ಫಸ್ಟು ನ್ಯೂಟ್ರಿಯೆಂಟ್ಸ್ ಅಂತಂದರೆ ಏನು ಅಂತ ತಿಳ್ಕೊಂಡ್ವಿ. ಸೊ ನ್ಯೂಟ್ರಿಯೆಂಟ್ಸ್ಗೆ ಎಕ್ಸಾಂಪಲ್ಲು ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ಮಿನರಲ್ಸ್, ವಿಟಮಿನ್ಸ್ ಇವೆಲ್ಲನೂ ಸಹ ನ್ಯೂಟ್ರಿಯೆಂಟ್ಸ್. ನೆಕ್ಸ್ಟು ನ್ಯೂಟ್ರಿಷನ್ ಅಂತಂದರೆ ಏನು ಅಂತ ತಿಳ್ಕೊಂಡ್ವಿ. ನ್ಯೂಟ್ರಿಷನಲ್ಲಿ ಎರಡು ಥರ ಇದೆ. ಒಂದು ಆಟೋಟ್ರೋಪಿಕ್ ನ್ಯೂಟ್ರಿಷನ್, ಇನ್ನೊಂದು ಯಾವುದು ಅಂತಂದರೆ ಹೆಟ್ರೋಟ್ರೋಪಿಕ್ ನ್ಯೂಟ್ರಿಷನ್. ಸೊ ಆಟೋಟ್ರೋಪಿಕ್ ನ್ಯೂಟ್ರಿಷನ್ಗೆ ಎಕ್ಸಾಂಪಲ್ಲು ಪ್ಲ್ಯಾಂಟ್ಸು. ಸೊ ಪ್ಲ್ಯಾಂಟ್ಸಲ್ಲಿ ಯಾವ ಕ್ರಿಯೆಯ ಮೂಲಕ ಅದು ಆಹಾರವನ್ನು ತಯಾರಿಸ್ಕೊಳ್ಳುತ್ತೆ ಅಂತಂದರೆ ಅದು ಫೋಟೋಸಿಂಥಸಿಸು. ಫೋಟೋಸಿಂಥಸಿಸ್ಗೆ ಯಾವೆಲ್ಲ ಮೆಟೀರಿಯಲ್ಸ್ ಬೇಕಾಗುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಬೇಕಾಗುತ್ತೆ, ಜೊತೆಗೆ ಸನ್ಲೈಟ್ ಬೇಕಾಗುತ್ತೆ, ಹಾಗೆ ಕ್ಲೋರೋಫಿಲ್ ಬೇಕಾಗುತ್ತೆ.
ಹಾಗೆ ಇದ್ರ ಮೇಲೆ ಇನ್ನೊಂದು ಕ್ವೆಶನ್ ಕೇಳ್ಬೋದು, ಫೋಟೋಸಿಂಥಸಿಸಲ್ಲಿ ಫೈನಲ್ ಪ್ರಾಡಕ್ಟ್ಸ್ ಯಾವ್ಯಾವು ಅಂತ. ಸೊ ಫೈನಲ್ ಪ್ರಾಡಕ್ಟ್ಸ್ ಯಾವ್ಯಾವು ಅಂತಂದರೆ ಕಾರ್ಬೋಹೈಡ್ರೇಟ್ ಆ್ಯಂಡ್ ಆಕ್ಸಿಜನ್. ಸೊ ಇದಿಷ್ಟು ನಾವು ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಹೆಟ್ರೋಟ್ರೋಪಿಕ್ ನ್ಯೂಟ್ರಿಷನ್ ಬಗ್ಗೆ ಏನೆಲ್ಲ ತಿಳ್ಕೊಂಡ್ವಿ ಅಂತಂದರೆ ಪ್ಯಾರಾಸೈಟಿಕ್ ಪ್ಲ್ಯಾಂಟ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಪ್ಯಾರಾಸೈಟಿಕ್ ಪ್ಲ್ಯಾಂಟ್ಗೆ ಎಕ್ಸಾಂಪಲ್ ಯಾವುದು ಅಂತಂದರೆ ಕಸ್ಕ್ಯೂಟ ಏನು ಮಾಡುತ್ತೆ, ಅದು ಯಾವ ಮರದ ಮೇಲೆ ಕಸ್ಕ್ಯೂಟ ಏನು ಮಾಡುತ್ತೆ ಅಂದರೆ ಯಾವ ಮರದ ಮೇಲೆ ಬೆಳೆಯುತ್ತೋ ಅದರಿಂದ ಅದಕ್ಕೆ ಬೇಕಾಗಿರುವಂತಹ ನ್ಯೂಟ್ರಿಯೆಂಟ್ಸನ್ನು ತಗೊಳ್ಳುತ್ತೆ. ನಂತರ ಇನ್ನೊಂದು ಯಾವುದು ಅಂದರೆ ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸನ್ನು ನಾವು ಪಾರ್ಷಿಯಲ್ ಹೆಟ್ರೋಟ್ರೋಪ್ಸ್ ಅಂತಲೂ ಕರಿಬಹುದು. ಸೊ ಎಕ್ಸಾಂಪಲ್ಸ್ ಯಾವ್ಯಾವು ಅಂತಂದರೆ ಪಿಚರ್ ಪ್ಲ್ಯಾಂಟು, ವೀನಸ್ ಫ್ಲೈ ಟ್ರ್ಯಾಪು, ಹಾಗೆ ಸನ್ ಡ್ಯೂಸ್ ಆರ್ ಎಕ್ಸಾಂಪಲ್ಸ್ ಫಾರ್ ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸು. ನೆಕ್ಸ್ಟ್ ಯಾವುದು ಅಂತಂದರೆ ಸ್ಯಾಪ್ರೋಫೈಟ್ಸ್. ಸೊ ಸ್ಯಾಪ್ರೋಫೈಟ್ಸ್ ಅಂತಂದರೆ ಕೊಳೆತಿನಿಗಳಿಗೆ ಎಕ್ಸಾಂಪಲ್ ಯಾವುದ್ಯಾವುದು, ಶಿಲೀಂಧ್ರ ಹಾಗೆ ಅಣಬೆ. ಶಿಲೀಂಧ್ರ ಅಂತಂದರೆ ಫಂಗೈನ ಸ್ಯಾಪ್ರೋಫೈಟ್ ಅಂತಲೂ ಹೇಳ್ತೀವಿ. ನೆಕ್ಸ್ಟ್ ಸಿಂಬಯಾಸಿಸ್ಗೆ ಎಕ್ಸಾಂಪಲ್ ಯಾವುದ್ಯಾವುದು ಅಂತಂದರೆ ಕಲ್ಲುಹೂ ಅಥವಾ ಲಿಚೆನ್ ಅಂತ ಹೇಳ್ತೀವಿ. ಸೊ ಲಿಚೆನ್ನು ಸಿಂಬಯಾಸಿಸ್ಗೆ ಎಕ್ಸಾಂಪಲು. ಯಾವ ಎರಡು ಜೀವಿಗಳಲ್ಲಿ ಸೇರ್ಕೊಂಡಿರ್ತವೆ ಅಂತಂದರೆ ಫಂಗೈ ಆ್ಯಂಡ್ ಆಲ್ಗೆ, ಇವೆರಡೂ ಸೇರಿ ಸಿಂಬಯಾಸಿಸ್ ನಡೆಸ್ತಾ ಇರುತ್ತೆ, ಶಿಲೀಂಧ್ರ ಪ್ಲಸ್ ಶೈವಲ. ಹಾಗೆ ಇನ್ನೊಂದು ಎಕ್ಸಾಂಪಲ್ ಯಾವ್ದು ಅಂತಂದರೆ ರೈಸೋಬಿಯಂ ಹಾಗೆ ದ್ವಿದಳ ಧಾನ್ಯದ ಸಸ್ಯಗಳು. ಸೊ ಇದಿಷ್ಟು ವಿಷಯಗಳನ್ನು ನಾವು ಈ ಲೆಸನಲ್ಲಿ ತಿಳ್ಕೊಂಡ್ವಿ. ಈ ಟಾಪಿಕ್ ನಿಮಗೆಲ್ಲ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.